ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭ ರಾಶಿಯವರೇ, ಜೈ ಶನಿದೇವ್ ಮಹಾರಾಜ್. ಇಂದು ಮೇ 3, 2026 ಮುಂದಿನ 72 ಗಂಟೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. 100 ವರ್ಷಗಳ ನಂತರ ನಿಮ್ಮ ಜಾತಕದಲ್ಲಿ ಶಶ ಮಹಾಪುರುಷ ರಾಜಯೋಗ ಮತ್ತು ಧನಲಕ್ಷ್ಮಿ ಯೋಗ ಒಟ್ಟಿಗೆ ಬಂದಿದೆ. ಶನಿದೇವ ನಿಮ್ಮ ಮೇಲೆ ನೇರ ದೃಷ್ಟಿ ಹಾಕಿದ್ದಾರೆ. ಕಷ್ಟ ಮುಗಿಯಿತು, ಈಗ ರಾಜಯೋಗ ಶುರುವಾಗಿದೆ. ಆದರೆ ಎಚ್ಚರಿಕೆ, ನಿಮ್ಮ ಏಳಿಗೆಯನ್ನು ನೋಡಿ 3 ಜನ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಯಾರು ಅವರು? ಕೊನೆ ತನಕ ನೋಡಿ. ನಿಮ್ಮ ಹೋರಾಟ ಮತ್ತು ಈಗಿನ ಬದಲಾವಣೆ. ಕುಂಭರಾಶಿ ಅಂದರೆ ಕ್ರಾಂತಿ, ಸೇವೆ, ಹೊಸ ಯೋಜನೆ, ಪ್ಲಾನಿಂಗ್ಸ್. ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಾ. ಆದರೆ ಕಳೆದ 7 ವರ್ಷದಿಂದ ಶನಿಯ ಸಾಡೆ ನಿಮ್ಮನ್ನು ಹಿಂದೆ ಇಪ್ಪಿ ಮಾಡಿದೆ. ಕೆಲಸ, ಹಣ, ಸಂಬಂಧ, ಆರೋಗ್ಯ ಎಲ್ಲದರಲ್ಲೂ ತಡೆ. ನೀವು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀರಿ. ಆದರೆ ಇವತ್ತಿಂದ ಶನಿದೇವ ಪ್ರಸನ್ನರಾಗಿದ್ದಾರೆ. ನಿಮ್ಮ ಕರ್ಮದ ಫಲ ಕೊಡುವ ಸಮಯ ಬಂದಿದೆ. ಮುಂದಿನ 24 ಗಂಟೆ ನಿಮ್ಮ 7 ವರ್ಷದ ನೋವನ್ನು ಅಳಿಸಿ ಹಾಕುತ್ತೆ. ದೊಡ್ಡ ಒಳ್ಳೆಯ ಶುಭ ಸುದ್ದಿ ಇದೆ ಫ್ರೆಂಡ್ಸ್. ಮುಂದಿನ 48 ಗಂಟೆಗಳಲ್ಲಿ 3 ಶಾಕಿಂಗ್ ಸುದ್ದಿ ಖಚಿತ. ಹಣಕಾಸು ನಿರೀಕ್ಷಿಸದ ಮೂಲದಿಂದ ದೊಡ್ಡ ಹಣ ಬರಲಿದೆ. 15 ಲಕ್ಷದಿಂದ 50 ಕೋಟಿ ತನಕ ಲಾಭ ಯೋಗ ಇದೆ. ಸಾಲ ತೀರುತ್ತೆ. ಹಳೆಯ ಇನ್ವೆಸ್ಟ್ಮೆಂಟ್ ದುಪ್ಪಟ್ಟಾಗುತ್ತೆ. ವೃತ್ತಿ ಅಥವಾ ಗೌರವ. ಸಮಾಜದಲ್ಲಿ ನಿಮ್ಮ ಹೆಸರು ದೊಡ್ಡದಾಗುತ್ತೆ. ಸರ್ಕಾರಿ ಕೆಲಸ, ಪ್ರಮೋಷನ್, ವಿದೇಶಿ ಅವಕಾಶ, ಅವಾರ್ಡ್ ನಿಮ್ಮದಾಗಲಿದೆ. ನಿಮ್ಮನ್ನು ಅವಮಾನ ಮಾಡಿದವರೇ ಈಗ ನಿಮ್ಮ ಕಾಲಿಗೆ ಬೀಳ್ತಾರೆ. ಆರೋಗ್ಯ, ಕುಟುಂಬ. ದೀರ್ಘಕಾಲದ ಕಾಯಿಲೆ ವಾಸಿಯಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯ. ಬೇರೆಯಾಗಿದ್ದ ಸಂಬಂಧಗಳು ಮತ್ತೆ ಒಂದು ಆಗುತ್ತೆ. ನೀವು ಊಹಿಸದ ಪವಾಡ ನಡೆಯಲಿದೆ. ನಿಮ್ಮ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತೆ. ಮೂರನೇದು ಮುನ್ನೆಚ್ಚರಿಕೆಗಳು. ಏನು ಆ 3 ಮುನ್ನೆಚ್ಚರಿಕೆಗಳು? ಕುಂಭರಾಶಿಯವರೇ, ನೀವು ಎಲ್ಲರನ್ನ ನಂಬ್ತೀರಾ. ಅದೇ ನಿಮ್ಮ ದೊಡ್ಡ ವೀಕ್ನೆಸ್. ಈಗ ನಿಮ್ಮನ್ನು ಕೆಡವೋದಕ್ಕೆ 3 ಜನ ಸಕ್ರಿಯಾಗಿದ್ದಾರೆ. ಒಬ್ಬ ನಿಮ್ಮ ರಕ್ತ ಸಂಬಂಧಿ, 2 ಸ್ನೇಹಿತರ ಮುಖವಾಡ ಹಾಕಿದ್ದಾರೆ. ಅವರ ಹೆಸರು KNR ಅಕ್ಷರದಿಂದ ಶುರು ಆಗುವವರಿಂದ ಜಾಗ್ರತೆ. ಅವರು ನಿಮ್ಮ ಬಗ್ಗೆ ಕೋರ್ಟ್ ಕೇಸ್, ಪೊಲೀಸ್ ಕಂಪ್ಲೇಂಟ್ ಅಥವಾ ಸುಳ್ಳು ಆರೋಪ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮುಂದಿನ 7 ದಿನ ತುಂಬ ಸೂಕ್ಷ್ಮ. 3 ಮುನ್ನೆಚ್ಚರಿಕೆಗಳು ಏನೇನು? ಯಾವುದೇ ಪೇಪರ್ಗೆ ಸಹಿ ಹಾಕುವ ಮುನ್ನ 10 ಬಾರಿ ಯೋಚನೆ ಮಾಡಿ. ಜಾಮೀನು ಗ್ಯಾರಂಟಿ ಬೇಡವೇ ಬೇಡ. ಇನ್ನು ನಿಮ್ಮ ಪ್ಲ್ಯಾನ್, ಹಣದ ವಿಷಯ, ಕುಟುಂಬದ ರಹಸ್ಯ ಯಾರಿಗೂ ಹೇಳಬೇಡಿ. ಶನಿವಾರ ಕಬ್ಬಿಣ, ಎಣ್ಣೆ, ಚರ್ಮದ ವಸ್ತು ಖರೀದಿ ಅಥವಾ ದಾನ ಮಾಡಬೇಡಿ. ಇನ್ನು ಶನಿದೇವನ ಕೃಪೆಯನ್ನು ಉಳಿಸಿಕೊಳ್ಳೋದಕ್ಕೆ ಇವತ್ತು ರಾತ್ರಿ ಒಂದು ಪರಿಹಾರ ಮಾಡಿ. ಒಂದು ಕಪ್ಪು ಬಟ್ಟೆಯಲ್ಲಿ ಕಪ್ಪು ಎಳ್ಳು, 7 ಕಬ್ಬಿಣದ ಮೊಳೆ, 1 ರೂಪಾಯಿ ನಾಣ್ಯ ಕಟ್ಟಿ ಅದನ್ನು ಶನಿ ದೇವಸ್ಥಾನದಲ್ಲಿ ಅಥವಾ ಹರಿಯುವ ನದಿಗೆ ಬಿಟ್ಬಿಡಿ. ಓಂ ಶಂ ಶನೇಶ್ವರಾಯ ನಮಃ. ಈ ಮಂತ್ರವನ್ನು 11 ಬಾರಿ ಜಪಿಸಿ ಬಡವರಿಗೆ, ಕಾರ್ಮಿಕರಿಗೆ, ನಾಯಿಗಳಿಗೆ ಆಹಾರ ನೀಡಿ. ಶನಿದೇವ ನಿಮ್ಮ ಎಲ್ಲ ದೋಷಗಳನ್ನು ಕ್ಷಮಿಸಿ ರಾಜಯೋಗ ಕೊಡ್ತಾರೆ. ಕುಂಭರಾಶಿಯವರೇ, ಇದು ನಿಮ್ಮ ಜನ್ಮದ ಸೌಭಾಗ್ಯ. ಮಿಸ್ ಮಾಡ್ಕೋಬೇಡಿ. ವಿಡಿಯೋಗೆ ಈಗಲೇ ಒಂದು ದೊಡ್ಡ ಲೈಕ್ ಕೊಡಿ. ಕಮೆಂಟಲ್ಲಿ ಜೈ ಶನಿದೇವ ಅಂತ 3 ಬಾರಿ ಬರೀರಿ. ಜೊತೆಗೆ ನಿಮ್ಮ ಪೂರ್ತಿ ಹೆಸರು ಮತ್ತು ಜಿಲ್ಲೆ ಬರೀರಿ. ನಿಮ್ಮ ಹೆಸರಿನಲ್ಲಿ ನಾವು ಮುಂದಿನ ಶನಿವಾರ ಶನಿ ಶಾಂತಿ ಪೂಜೆ ಮಾಡಿಸ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.